ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ವಿಡಿಯೋ ತುಂಬಾ ಟ್ರೆಂಡ್ ಆಗಿ ನಡೀತಿದೆ. 3D AI ಯೂಸ್ ಮಾಡಿಬಿಟ್ಟು ನೋಡಿ, ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ಆಮೇಲೆ ಪಕ್ಕದಲ್ಲಿ ವಿರಾಟ್ ಕೊಹ್ಲಿ ಆಗಿರ್ಬೋದು, ಅವ್ರದ್ದು ಫೇಸ್ ನೀವು ನೋಡಿದ ತಕ್ಷಣ ರೆಕಗ್ನೈಸ್ ಆಗುತ್ತೆ. ಆಮೇಲೆ ಅವರು ಒಂದು ಮಾಡೆಲ್ 3D ಮಾಡೆಲ್ನ ಬ್ರಷ್ ಇಂದ ನೀಟಾಗಿ ಕ್ಲೀನ್ ಮಾಡ್ತಿರೋದು. ಸೊ ನನ್ನ ವಿಡಿಯೋನು ಸಹ ನನಗೆ ಇಲ್ಲಿ ನಾನು ತೋರಿಸಿದ್ದೀನಿ. ಈ ತರ ವಿಡಿಯೋ ಯಾವ ರೀತಿ ಮಾಡೋದಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಫಸ್ಟ್ ಮೊಬೈಲಲ್ಲಿ ರೊಟೇಷನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗೂಗಲಲ್ಲಿ ಹೋಗಿ ಜಿಮಿನಿ AI ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ಈ ಇಂಟರ್ಫೇಸ್ ಬರುತ್ತೆ. ಸೊ ನೆಕ್ಸ್ಟ್ ವೆಲ್ಕಮ್ ಟು ಜಿಮಿನಿ ಅಂತ ಇದೆ, ಗೂಗಲ್ ಜಿಮಿನಿ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾದಮೇಲೆ ಈ ಥರ ಇಂಟರ್ಫೇಸ್ ವೆಲ್ಕಮ್ ಟು ಜಿಮಿನಿ ಯುವರ್ ಪರ್ಸನಲ್ AI ಅಸಿಸ್ಟೆಂಟ್ ಅಂತ ಬರುತ್ತೆ. ಕೆಳಗಡೆ ಪ್ಲಸ್ ಐಕನ್ಗೆ ಹೋಗಿ ಅಪ್ಲೋಡ್ ಫೈಲ್ ಅಂತ ಕೊಡಿ. ಫೋಟೋಸ್ ಅಂತ ಕ್ಲಿಕ್ ಕೊಡಿ. ಅದಾದಮೇಲೆ ಯಾವ ಫೋಟೋಸ್ ಬೇಕು ನಿಮಗೆ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಆಸ್ಕ್ ಜಿಮಿನಿ ಅಂತ ಇದೆಯಲ್ಲ, ಅಲ್ಲಿ ಒಂದು ಪ್ರಾಂಪ್ಟನ್ನು ಹಾಕಬೇಕು. ಸೊ ಈ ಪ್ರಾಂಪ್ಟನ್ನು ನಾನು ಕಾಪಿ ಪೇಸ್ಟ್ ಮಾಡಿದ್ದೀನಿ, ಮತ್ತು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಸಹ ಹಾಕಿದ್ದೀನಿ, ಅಲ್ಲಿ ನೀವು ಕಾಪಿ ಮಾಡ್ಕೋಬೋದು. ನೆಕ್ಸ್ಟ್ ಎಂಟರ್ ಬಟನ್ ಒತ್ತಿ. ಎಂಟರ್ ಬಟನ್ ಒತ್ತಿದ ಮೇಲೆ ಒಂದು 3-4 ಸೆಕೆಂಡ್ ಒಳಗಡೆ ನೀವು ಏನು ಆ ಪ್ರಾಂಪ್ಟ್ ಕೊಟ್ಟಿದ್ರಲ್ಲ ಆ ಒಂದು ಫೋಟೋ ಕ್ಲಿಯರ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಸೊ ನೋಡಿ, ಈ ಥರ ಕ್ಲಿಯರ್ ಆಗಿ ಫೋಟೋ ನೀಟಾಗಿ ಕ್ಲಿಯರ್ ಆಗಿರಬೇಕು. ಅದನ್ನು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಕ್ಲಿಯರ್ ಫೋಟೋ ಬರುತ್ತೆ ನೋಡಿ ಈ ಥರ. ಸೊ ನೆಕ್ಸ್ಟ್ ಹಾಗೆ ಗೂಗಲ್ AI ಸ್ಟುಡಿಯೋ ಅಂತ ಟೈಪ್ ಮಾಡಿ ಗೂಗಲಲ್ಲಿ. ನೆಕ್ಸ್ಟ್ ಅದರಲ್ಲಿ 3 ಡಾಟ್ ಬರುತ್ತೆ. ಇಂಟರ್ಫೇಸ್ ಓಪನ್ ಆದಮೇಲೆ ಅದರಲ್ಲಿ ಜನರೇಟ್ ಮೀಡಿಯಾ ಅಂತ ಬರುತ್ತೆ, ಅದಕ್ಕೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾದಮೇಲೆ ಈ ಒಂದು ಇಂಟರ್ಫೇಸ್ ನಿಮಗೆ ಲಾಸ್ಟ್ ವಿವೋ ಅಂತ ಬರುತ್ತೆ. ಅದರಲ್ಲಿ ಪ್ಲಸ್ ಐಕನ್ ಕ್ಲಿಕ್ ಮಾಡಿ. ಪ್ಲಸ್ ಐಕನಲ್ಲಿ ನೀವೇನು ಜನರೇಟ್ ಮಾಡಿದ್ರಲ್ಲ ಇಮೇಜನ್ನು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪ್ಲಸ್ ಅಂತ ಕ್ಲಿಕ್ ಕೊಟ್ಟಾದಮೇಲೆ ಅಪ್ಲೋಡ್ ಇಮೇಜ್ ಅಂತ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದು ಇಮೇಜನ್ನು ಜನರೇಟ್ ಮಾಡಿದ್ರಲ್ಲ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಕೊಡಿ. ಕೆಳಗಡೆ ಡಿಸ್ಕ್ರೈಬ್ ಯುವರ್ ವಿಡಿಯೋ ಅಂತ ಇದೆಯಲ್ಲ, ಅದರಲ್ಲಿ ಅದರ ಪಕ್ಕದಲ್ಲಿ ಒಂದು 3 ಡಾಟ್ಸ್ ಇದೆ ನೋಡಿ ಇಲ್ಲಿ. ಅಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ನಿಮಗೆ ಲಾಂಗ್ ಸೈಜ್ ವಿಡಿಯೋ ಬೇಕು ಅಂದರೆ ರೇಷಿಯೋ ಚೂಸ್ ಮಾಡ್ಕೋಬೋದು. ಸೊ ನಾನು ಶಾರ್ಟ್ ವಿಡಿಯೋ ಮಾಡಿದ್ರಿಂದ ಚಿಕ್ಕ ರೇಷಿಯೋ ತೊಗೊಂಡಿದ್ದೀನಿ. ಡಿಸ್ಕ್ರೈಬ್ ಯುವರ್ ವಿಡಿಯೋದಲ್ಲಿ ಜಸ್ಟ್ ಟೈಪ್ ಮಾಡಿ. ಸೊ ಈ ಡಿಸ್ಕ್ರೈಬ್ ಯುವರ್ ವಿಡಿಯೋ ಅನ್ನೋದ್ರಲ್ಲಿ ಏನು ಟೈಪ್ ಮಾಡಬೇಕಂದ್ರೆ 3D ಮಾಡೆಲ್ ಕ್ಲೀನಿಂಗ್ ವಿತ್ ಬ್ರಷ್ ಅಂತ ಇದೆ, ಅದನ್ನು ಕ್ಲಿಕ್ ಕೊಡಿ. ನೆಕ್ಸ್ಟ್ ಸೆಂಡ್ ಬಟನ್ ಇರುತ್ತೆ, ಅದಕ್ಕೆ ಕ್ಲಿಕ್ ಕೊಡಿ. ಅದು ಕೊಟ್ಟಾದ ಮೇಲೆ ಈ ಥರ ಜನ್ರೇಟ್ ಆಗುತ್ತೆ. ಯೂಶ್ವಲಿ ಇದೊಂದು 1 to 2 ಮಿನಿಟ್ಸ್ ತೊಗೊಳುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಪಾಯಿಂಟ್ ವೈಸ್ ತೋರಿಸ್ತಿದೆಯಲ್ಲ, ಆ ಥರ ಜನ್ರೇಟ್ ಆಗ್ತಾ ಹೋಗುತ್ತೆ. ಒಂದು 2 ಮಿನಿಟ್ಸ್ ಆದಮೇಲೆ ನಿಮಗೆ ಜನ್ರೇಟ್ ಆಗಿರೋ ವಿಡಿಯೋ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಥರ ಪಾಯಿಂಟ್ ಪೂರ್ತಿ 74 ಆದಮೇಲೆ ಆಟೋಮೆಟಿಕ್ ಆಗಿ ಇಲ್ಲಿ ಆ ವಿಡಿಯೋ ಜನ್ರೇಟ್ ಆಗುತ್ತೆ, ನೀವು ನೋಡ್ತಿರ್ಬೋದು. ಕೆಳಗಡೆ ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ ಮೇಲೆ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಇರುತ್ತೆ, ವಿಡಿಯೋ ಪ್ಲೇ, ಡೌನ್ಲೋಡ್ ಆಪ್ಷನ್ ಇರುತ್ತೆ, ಮತ್ತು ಫುಲ್ ಸ್ಕ್ರೀನ್ ಆಪ್ಷನ್ ಇರುತ್ತೆ. ನಾನು ಫುಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ನಮ್ಮ ವಿಡಿಯೋ ರಿಸಲ್ಟ್ ಬಂದಿದೆ ಅಂತ. ಸೊ ಈ ರೀತಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿರುವಂಥ ವಿಡಿಯೋನ ಈ ರೀತಿ ಕ್ರಿಯೇಟ್ ಮಾಡೋದು. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.